ನೀವು ಶಾಕ್ ಹೊಡಿತಲ್ಲ ನಿಮಗೆ ಕರೆಂಟ್ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಮೀ ಡೇ ಇವತ್ತು. ದುಡಿತಿದ್ದೀವಿ, ಅದ್ರಲ್ಲಿ ನೀವು ಖುಷಿಯಾಗಿದ್ದೀರಾ? ನೆಮ್ಮದಿ ನೋಡಿದ್ರ ನಾವು ಇರೋದ್ರಲ್ಲಿ ಖುಷಿ ಪಡಬೇಕು ಅನ್ನೋದು ಇದಕ್ಕೆ. ಮಲಗಿದ ತಕ್ಷಣ ಒಂದೊಳ್ಳೆ ನಿದ್ದೆ, ತಿನ್ನಕ್ಕೊಂದೊಳ್ಳೆ ಊಟ ರೂಢಿ ಆಗ್ಬಿಟ್ಟಿದೆ. ನಮ್ಮ ಬೆಂಗಳೂರು, ನಮ್ಮ ಟ್ರಾಫಿಕ್ ಒಂಥರ ಬ್ಯೂಟಿಫುಲ್ ಲೈಫ್ ಅನ್ಸುತ್ತೆ. ಬ್ಯೂಟಿಫುಲ್ ಆಗಿಲ್ಲ ಲೈಫು ಅಂತ್ಯಾ? ಅಯ್ಯೋ ದೇವ್ರೆ, ಏನೋ ಹೇಳ್ತಾ ಇದೀಯ ನೀನು. ಆಕ್ಚುಲಿ ಸೆಲೆಕ್ಟ್ ಮಾಡಿದೆ ಒಂದು ಸ್ಯಾರಿ. ಅವರು ಮನೆಯಿಂದನೇ ಊಟ ತಂದ್ಕೊಟ್ಟಿದ್ದಾರೆ. ಸ್ಯಾರಿ ಫೋಲ್ಡಿಂಗ್ ಮಾಡೋದು. ವೆಲ್ಕಮ್ ಬ್ಯಾಕ್ ಟು ಪ್ರೊಮೋ ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ವಿಷಯ ಇವತ್ತೇನು ಅಂತಂದರೆ, ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ, ನಾವಿನ್ನೂ ಕೆಲಸ ಶುರುವಾಗಿಲ್ಲ. ಏನಕ್ಕಂತಂದರೆ ಮನೇಲಿ ಕರೆಂಟ್ ಇಲ್ಲ. ಹಾಗಾಗಿ ನಾವಿಲ್ಲಿ ಮಟೀರಿಯಲ್ ತೊಗೊಂಡು ಅಡುಗೆ ಮಾಡ್ಕೊಳ್ಳೋಣ ಅಂತಂದರೆ ಲಿಫ್ಟ್ ವರ್ಕ್ ಆಗಬೇಕಲ್ವ. ಲಿಫ್ಟ್ ವರ್ಕ್ ಆಗಬೇಕು ಅಂತಂದರೆ ಕರೆಂಟ್ ಇರಬೇಕು. ಸೊ ನಾನು ಆನ್ಲೈನಲ್ಲೂ ಆರ್ಡ್ರ್ ಮಾಡ್ಬೋದಾಗಿತ್ತು, ಬಟ್ ಇಷ್ಟು ಫ್ಲೋರ್ ಇರುತ್ತೆ, ಹತ್ಕೊಂಡ್ಬರ್ಬೇಕಲ್ಲ, ಪಾಪ ಅವ್ರಿಗೂ ಕಷ್ಟ ಆಗುತ್ತೆ. ಅದಕ್ಕೆ ಒಟ್ಟಿಗೆ ನಾವು ಹಿಡ್ಕೊಂಡು ಕೆಳಗಡೆ ಹೋಗ್ಬಿಟ್ಟು ಜೊತೆಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆನೂನ ನೋಡ್ಕೊಂಡು ಹಾಗೆ ಬಂದುಬಿಡೋಣ ಕೆಲಸ ಶುರು ಮಾಡೋಕ್ಕೆ ಅಂತ ಅಂದ್ಬಿಟ್ಟು. ಯಾಕಂದರೆ ಆನವು ಮಲ್ಕೊಂಡ್ಬಿಡ್ತಾನೆ ಅನ್ನೋದವರೆಗೆ ಇವತ್ತು ಬೇಗ ಎದ್ಬಿಟ್ಟಂತೆ. ಸೊ ಹಾಗಾಗಿ ಪಾಪ ಫೋನ್ ಮಾಡಿಬಿಡ್ತೀವಿ ಮಗನೆ ಅವ್ರಿಗೆ. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಅಲ್ಲ, ಇವ್ರಿಗೆ ಹೇಳ್ತಾ ಇದೆಯಾ? ಆಫ್ ಕೋರ್ಸ್. ಐ ಥಿಂಕ್ ನಮ್ಮ ಇತ್ತೀಚೆಗೆ ಬರ್ತಾರೆ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಗೊತ್ತಾಗ್ತಾ ಇದೆ. ನಿಮ್ಮ ಕಮೆಂಟ್ಸ್ಗಳು, ನಿಮ್ಮ ಕೊಡ್ತಿರಲ್ಲೂ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಏನವ ಏನು ನನ್ನ ಬಟ್ಟೆ ಹೆಂಗೆ ನೋಡ್ತಾ ಇದೆಯಾ ನೀನು? ಹಲೋ ಅಂಕಲ್, ಲಿಫ್ಟ್ ಆನ್ ಮಾಡ್ತೀರಾ ಅಂಕಲ್? ಏನಮ್ಮ? ಲಿಫ್ಟ್ ಲಿಫ್ಟ್ ಜನರೇಟರ್ ಬಂದಿಲ್ಲ. ಅದಕ್ಕಮ್ಮ ನೀವು ಬಂದಿಲ್ವಾ? ಇವತ್ತು ಬಂದಿಲ್ಲಮ್ಮ, ಸಾಯಂಕಾಲ ಬರ್ತಾವ. ಪಾಪ ಕರೆಂಟ್ ಬಂತು ಅನ್ಸುತ್ತೆ ಕಡೆ. ಅದಕ್ಕಮ್ಮ ನಾನು ಲಿಫ್ಟ್ ಕರೆಂಟ್ ಹೋಗ್ಬಿಟ್ಟಿತ್ತು ಅಂಕಲ್, ಜನರೇಟರ್ ಆನ್ ಮಾಡೋದಕ್ಕೆ ಕಾಲ್ ಮಾಡಿದೆ. ನಮ್ದು ಸೆಕ್ಯೂರಿಟಿ ಹಾ ಇರ್ಲಿ ಬಿಡಿ ಅಂಕಲ್, ನಾನು ಚೆಕ್ ಮಾಡ್ತೀನಿ. ಆಯ್ತಮ್ಮ, ಆಯ್ತು. ಬಂತು ಕಡೆ ಕರೆಂಟ್ ಬಂತು. ಈಗ ಬಂದು ಟಕ್ಕನ್ ಬಂತು. ಸದ್ಯ ನೋಡು ಟೈಮಿಂಗು ಈಗ ಆ್ಯಕ್ಚುಲಿ ಇದು ನಮ್ಮ ಸೆಕ್ಯೂರಿಟಿ ಅವರು ನಮ್ಮ ಮನೇಲಿ ಯಾರೇ ಬಂದು ಅದು ಏಜೆನ್ಸಿ ಬರ್ತಾರೆ, ಇಲ್ಲಿಗೆ ಯಾರೇ ಚೇಂಜ್ ಆದ್ರೂ ಮೌಲ್ಯನ ಜೊತೆ ಕ್ಲೋಸ್ ಆಗ್ಬಿಡ್ತಾರೆ. ಪಾಪ ಬಂತು ಮಗನೆ, ಹೋಗೋಣ ಮತ್ತೆ ಕರೆಂಟ್ ಹೋಗೋಣ ಬನ್ನಿ. ಬಂದಿದೆ ಲಿಫ್ಟ್ ಸೌಂಡ್ ಬರ್ತಾ ಇದೆ. ನಮಗಿಲ್ಲಿ ಸೌಂಡ್ ಬಂದರೆ ಅಂದರೆ ವರ್ಕ್ ಆದರೆ, ಐ ಮೀನ್ ಕರೆಂಟ್ ಬಂದರೆ ಗೊತ್ತಾಗ್ಬಿಡುತ್ತೆ. ಈಗ ಬಂತಾನು ಕರೆಂಟು? ಹೌದಾ? ಓ, ಜನರೇಟರ್ ಆನ್ ಮಾಡಿದ್ದ? ಓ, ಟಕ್ ಅಂತ ಹೋಗ್ಬಿಡೋಣ. ನಂಗೆ ನೀವು ಕೆಳಗೆ ಹೋಗ್ಬಿಡ್ತು. ಕಾರ್ ತಗೋದಿಲ್ವಲ್ಪ ನಾನು. ಅಂಕಲ್ ಅವ್ರದ್ದು ಏನು ಈ ಸುಮ ಇಲ್ಲೇ ಇರು, ಬ್ರೇಕ್ಫಾಸ್ಟ್ ಮಾಡಿದೆ ಅಲ್ವಾ? ಹಾಂ, ನೋಡ್ಬಿಡ್ತೀನಿ. ಯಾರೋ ಕೆಳಗೆ ಓದ್ಬಿಟ್ಟಿದ್ದಾರೆ ಅಂತ. ಓದ್ಬಿಟ್ರಾ? ಎಲ್ಲರೂ ಲಿಫ್ಟ್ ಇಲ್ಲದೆ ಕಾಯ್ತಾ ಇರ್ತಾರೆ. ನಿನ್ನೆ ಮಾಡಿದ್ರಲ್ಲ ಟಪ್ ಅಂತ. ಏನು ಅದಕ್ಕೆ ಕೋಪವಂತ ಬೇಕು ಅಂತ ಏನು ಮಾಡಿಲ್ವಲ್ಲ ಅದನ್ನ. ಜನರೇಟರ್ ಆನ್ ಆಗಿದ್ದಾರೆ ನೋಡಿ. ರಾಕ್ಷಸ ಆಗ್ಬಿಟ್ಟಿದೆ ಇಲ್ಲೆಲ್ಲ. ಹೌದಾ? ನೀನೇ ರೆಡಿ ಇಲ್ವಲ್ಲ ಪಾಸ್ಪೋರ್ಟ್ ಅಲ್ಲಿ ನಿನ್ನ ಹೆಸರಕ್ಕೆ ಸೇರ್ಸಕ್ಕೆ ಅಂತ? ಇನ್ನೇನು ಪಾಪ ನಿನ್ ಬಿಟ್ರೆ ನಂಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ, ನನಗೆ ಮಂಗ ಗಣೇಶ್, ನೀವು ಶಾಕ್ ಹೊಡಿತಲ್ಲ? ಏನು ಈ ಬಿಟ್ಟು ಶಾಕ್ ಹೊಡಿತದು ನಿಮಗೆ ಕರೆಂಟ್ ನಾನು ಇಲ್ಲಿ ನೋಡಿ. ಓ, ಏನು ಹಂಗೆ ರಾಕ್ಷಸ ಆಗ್ಬಿಟ್ಟಿದೆ. ರಾಕ್ಷಸ ನಾವು ಮ್ಯಾರೇಜ್ ಸರ್ಟಿಫಿಕೇಟೇ ಮಾಡಿಸಿಲ್ಲ ರೀ. ನಾವಿಬ್ರು ಜಾಗ ಇಡೀ ಕರ್ನಾಟಕಕ್ಕೆ ಗೊತ್ತು ನಾವಿಬ್ರು ಕಪಲ್ ಅಂತ. ಎಲ್ಲ ಏನಿಲ್ಲ, ಅದೇನು ಹೋಗಿ ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಕೆಲಸ ಅಂದ್ರೆ ಆಗಲ್ಲ ನಂಗೆ. ಲೈಟ್ ಆಗಿ ಏನಾರ ತಿನ್ಬೇಕಿತ್ತು.
ಹೋಗ್ಲಿ ಇಡ್ಲಿ ಸಾಂಬಾರು ಏನೋ ಅದು. ಎಂಜಾಯ್ ದ ಕಾಫಿ. ನಾನು ನೋಡಕ್ಕೆ ಹೋಗ್ತಾ ಇದ್ದೀವಿ. ಕ್ಯಾಚ್ 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 ಕ್ಯಾಚ್. ಯೇ ಮುತ್ತ ಕೊಡು. ಆಗಲೇ ಮಂಚುದಡಿ ಹೋಗ್ಬಿಟ್ಟು ಏನು ಸೀನ್ ಮಾಡೋದು ಗೊತ್ತಾ, ನಾನು ಹೊರಗಡೆ ದುಕ್ಬಿಟ್ಟಿದ್ದೆ ಮಂಚುದಡಿಯಲ್ಲಿ. ಹೋಗಿ ನೀನು ಅಂತ ಅವನೇ ಕರ್ಕೊಂಡೋಗಿ ಇಂಡಿಪೆಂಡೆಂಟ್ ಆಗು ಅಂತ ಅಂದ್ಬಿಟ್ಟು ಅವನೇ ಹೋಗಿ ಎತ್ಕೊಬಂದ. ಪಾಪುನ ಮುಂದೆ ಇಟ್ಕೊಂಡು ಇವರಿಬ್ರು ಆಟಾಡ್ತಾವ್ರಲ್ಲ, ಇವರು ಎಂಥವ್ರು ಇರ್ಬೇಕು ಇವರು. ಸೊ ಎಲ್ಲ ಮಾತಾಡ್ಕೊಂಡು ಟೈಮು ಹೊರಡ್ತಾ ಇದ್ದೀವಿ. ಬಾಯ್ ಪಾಪ, ಬಾಯ್ 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 ಪಾಪನಾ? ಮತ್ತೆ ಬಾ, ಮತ್ತೆ ಓವರಾಗಿ ಆಡ್ತಾ ಇದ್ದೀರಾ ನೀವು. ಏನು ಮಾಡಿದ್ಯಮ್ಮ? ತಿನ್ಕೊಂಡೇ ಬಂದಿದ್ದಮ್ಮ ನಾವು. ಮನೇಲಿ ಹೋಗಿ ಮಾಡ್ಕೋತೀನಿ ಬಿಡಮ್ಮ. ಬೇಡ ಬಿಡಮ್ಮ. ಹಿಂದೆ ಇಟ್ಬಿಡು ಪಾಪ. ಇನ್ನೇನು ಇಳಿದಾಗ ಎತ್ಕೋಬೇಕಲ್ಲ, ಎತ್ಕೋತೀನಿ. ಸೊ ಈಗ ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಮೀ ಡೇ ಇವತ್ತು. ನಾನಿವತ್ತು ಒಂದಷ್ಟು ಕೆಲಸಗಳಿದೆ ಆಚೆ. ಹೆಣ್ಮಕ್ಳಿಗೆ ಎಷ್ಟು ಕೆಲಸ ಇರುತ್ತೆ ಗೊತ್ತಾ ಆಚೆ ನಿಮಗೆ. ಸೊ ಕರೆಂಟ್ ಇಲ್ಲ, ಮೆಟ್ಲು ಇಳ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ನನಗೆ ಈ ಓಲಾ ಕ್ಯಾಬ್ ಅವರೆಲ್ಲ ಹೋಗೋಕ್ಕೆ ನನಗೊಂಥರ, ಯಾಕಂದರೆ ನನ್ನ ಹತ್ರ ನನ್ನ ಬೈಕು ವಿ ಹ್ಯಾಡ್ ಅ ವೆರಿ ಬಾಂಡಿಂಗ್ ನನಗೆ ಮತ್ತು ನನ್ನ ಗಾಡಿಗೆ. ಯಾಕಂದರೆ ಗಾಡಿ ಜೊತೆ ಹಾಡು ಕೇಳಿಕೊಂಡು ಗಾಡಿ ಓಡಿಸೋದು ಅದೊಂಥರ ಮಜಾ. ಕೆಲ್ಸಕ್ಕೆ ಹಾಗೆ ಹೋಗಿ ಹೋಗಿ ಅಭ್ಯಾಸ. ಹಾಗೋ ಹೆಂಗೋ ಮಾಡಿ ಕಾರ್ ಕಲ್ತ್ಕೊಂಡಿದ್ದೆ. ಅದು ಸಣ್ಣ ಕಾರು, ಆ ಕಾರು ಇಲ್ಲ. ಆ್ಯಂಡ್ ಐ ಹ್ಯಾವ್ ಎ ಡ್ರೀಮ್ ಆ ಕಾರ್ ತೊಗೋಬೇಕು ಅಂತ. ಖಂಡಿತ ತೊಗೊತೀನಿ ಒಂದಿನ. ಸೊ ಓಲಾ ಕ್ಯಾಬ್ ಬುಕ್ ಮಾಡ್ಕೊಳ್ಳೋದಕ್ಕಿಂತ ನನಗೆ ಐ ವಾಂಟ್ ಸಮ್ವನ್ ಟು ಟೇಕ್ ಅಂತ ಅದನ್ನು ಮೈಂಡ್ ಸ್ಟ್ರಾಂಗ್ ಮಾಡಿಕೊಂಡು ಅಪ್ಲಿಕೇಶನ್ನೇ ಇಟ್ಕೊಂಡಿಲ್ಲ ನಾನು, ಓಲಾ ಅಥವಾ ನಮ್ಮಯ್ಯ ಹತ್ರ ವಾಟ್ ಎವರ್. ಸೊ ಇವತ್ತು ನಾನೇ ಡೌನ್ಲೋಡ್ ಮಾಡಿಕೊಂಡು ಬುಕ್ಕು ಕೂಡ ಮಾಡಿದ್ದೀನಿ. ಈಗ ಕ್ಯಾಬಲ್ಲಿ ಹೋಗ್ತೀನಿ. ಎಲ್ಲಿಗೆ ಅಂತ ಹೇಳ್ತೀನಿ ಬನ್ನಿ. ಸೊ ಈಗ ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಅಂತಂದರೆ ಒಂದು ಸಿಲ್ಕ್ ಸ್ಯಾರಿ ಶಾಪ್ಗೆ ಹೋಗ್ತಾಯಿದ್ದೀನಿ. ಏನಕ್ಕೆ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಒಂದು ಶೂಟ್ ಅಂದ್ಕೊಂಡಿದ್ದೀವಿ. ಅಮ್ಮು ಅಕ್ಕ ಚೆನ್ನೈಯಿಂದ ಬರ್ತಾ ಇದ್ದಾರಲ್ವಾ, ಸೊ ನಾನು ಅಮ್ಮು ಅಕ್ಕ ಒಂದು ಸ್ಯಾರಿ ಶೂಟ್ ಮಾಡೋಣ ಅಂತ ಅದಕ್ಕೆ ಸೀರೆ ತೊಗೊಳೋದಕ್ಕೆ ಹೋಗ್ತಾಯಿದ್ದೀನಿ. ಅಲ್ಲಿ ತುಂಬ ಚೆನ್ನಾಗಿದೆಯಂತೆ, ನನ್ನ ಫ್ರೆಂಡ್ ರೆಕಮೆಂಡ್ ಮಾಡಿದ್ಲು ಅಲ್ಲಿಗೆ ಹೋಗು ಅಂತ. ಸೊ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಏನು ಸೀರೆ ತೊಗೋತೀನಿ, ಏನು ಮಾಡ್ತೀನಿ, ಎಲ್ಲ ಅಪ್ಡೇಟ್ ಯು. ಸೊ ನನ್ನ ಇವತ್ತು ಇವ್ರು ಡ್ರಾಪ್ ಮಾಡ್ತಿದ್ದಾರೆ. ಏನು ಸರ್ ನಿಮ್ಮ ಹೆಸರು? ಪರಮೇಶ್ ಸರ್ ಅಂತ. ನಾನು AC ಕಾರಲ್ಲಿ ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ, ಲೆಟ್ಸ್ ಗೋ. ಹೀಗೆ ಇದು ಯೂಟ್ಯೂಬ್ ಮಾಡ್ತೀನಿ ಸರ್ ನಾನು. ಯೂಟ್ಯೂಬ್ ಮಾಡಿ ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ನಾನು ಕ್ಯಾಬಲ್ಲಿ ಹೋದರೆ ಕ್ಯಾಬ್ ಅಂಕಲ್ ಅಥವಾ ಕ್ಯಾಬ್ ಡ್ರೈವರ್ ಸರ್ರು ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಹೋಗ್ತೀನಿ. ಜನ ಮಾತಾಡೋಕೆ ಕಳ್ತಾರೆ ಇವಾಗ, ಎದುರ್ಕೊಂತಾರೆ, ಅಯ್ಯೋ ಯಾರೋ ಏನೋ ಏನಂತಾರೋ ಅಂತ. ಅದೇನೆ. ಇದು ಹೇಗನ್ಸುತ್ತೆ ಸರ್, ಇದು ಕ್ಯಾಬ್ ಜರ್ನಿ, ನಿಮ್ಮ ಕೆಲಸ ಎಲ್ಲ ಹೇಗನ್ಸುತ್ತೆ? ಇಲ್ಲ, ನಮಗೆ ನನ್ನ ಕಸಬಿಗೆ ಓಕೆ. ನನಗಿನ್ನ ನಾನು ಕಲ್ತು ಬಿಟ್ಟಿದ್ದೆ ಆಲ್ರೆಡಿ. ಈಗ ಇದು ಬಿಟ್ಟು ನಾನು ಬೇರೆದಕ್ಕೆ ಹೋದ್ರೆ ನನಗೆ ಸಂಪಾದನೆ ಮಾಡೋಕ್ಕಾಗಲ್ಲ. ಹೌದು ಹೌದು ಹೌದು. ನಿಮ್ಮ ಕೆಲಸದ ಮೇಲೆ ನಿಮಗೆ ಖುಷಿ ಇದೆ. ಹಂಗಂದ್ರೆ ಸರಿ. ನಾವು ಮಾಡೋ ಕೆಲಸದ ಮೇಲೆ ನಮಗೆ ಖುಷಿ ಮತ್ತು ಗೌರವ ಇದ್ದರೆ ಎಲ್ಲ ಈಸಿ ಅನಿಸುತ್ತೆ, ಇಲ್ಲ ಎಲ್ಲ ಕಷ್ಟ ಅನಿಸುತ್ತೆ. ಹಿಂಗೋಗಿ ಇದ್ರ ಮೇಲೆ ಹೋಗ್ತೀರಾ, ಸುಮ್ಮನಹಳ್ಳಿ ಕಾಮಾಕ್ಷಿ ಬೆಳಗ್ಗೆ? ಹಾಂ. ಸೊ ಇಲ್ಲಿಂದ 24 ನಿಮಿಷವಂತೆ. ನೀವು ಬೆಂಗಳೂರವರೇನಾ ಸರ್? ಹಾಸನ್. ನಮ್ಮ ಮಗಳು, ನಮ್ಮ ಮಗ, ಓ ಸೂಪರ್. ಇವಾಗ ನಾವೇನು ದುಡಿತಿದ್ದೀವಿ ಅದರಲ್ಲಿ ನೀವು ಖುಷಿಯಾಗಿದ್ದೀರಾ?
ನೆಮ್ಮದಿ ಹೌದು. ಸಾಕು ಅನ್ಸುತ್ತಾ ಸರ್ ಅಥವಾ ಇನ್ನೂ ಬೇಕನ್ಸುತ್ತಾ? ಸಾಕು ನನಗೆ ಡೈಲಿ ಒಂದು 2-2.5 ಸಾವಿರ ಬೇಜಾನಾಯ್ತು ಅನ್ಸುತ್ತೆ. ಸಾಕಷ್ಟೇ. ನನ್ನ ಗಾಡಿ ಮೇಂಟೆನೆನ್ಸು ಹಾಂ ಮತ್ತು ನಂದು ಡೀಸೆಲ್ದು. ನೋಡಿದ್ರ ನಾವು ಇರೋದ್ರಲ್ಲಿ ಖುಷಿ ಪಡಬೇಕು ಅನ್ನೋದು ಇದಕ್ಕೆ. ಹಾಂ, ಈಗ ದುಡ್ಡಿನ ಮೇಲೆ ನಿಂತಿರೋದು. ಹೌದು. ದುಡ್ಡು ಬೇಕೇ ಬೇಕು, ದುಡ್ಡಿಲ್ಲ ಅಂದ್ರೆ ಜೀವನ ಆಗಲ್ಲ. ದುಡ್ಡಿಲ್ಲ ನಾವು ಹೊರಗಡೆಗೆ ಏನಕ್ಕೂ ಹೋಗಕ್ಕೆ ಆಗಲ್ಲ. ಸುಮ್ಮನೆ ಆಚೆ ಹೋಗ್ತೀವಿ ಅಂದ್ರೆ ಒಂದು 1,000 ರೂಪಾಯಿ ಇಲ್ಲದೆ ಏನು ಅಲ್ಲ, ಅದು ನಮಗೆ ಅದು ಸರಿ. ನಮಗೆ 1,000 ಸಾಕು. ಈ ಬಾಕಿಯರಿಗೆಲ್ಲ ಜಾಸ್ತಿ ಬೇಕಾಗುತ್ತೆ. ಹಂಗೆ ಹೌದು. ಈಗ ನನ್ನ ಫ್ಯಾಮಿಲಿ ಒಂದು ಹೋಟ್ಲಿಗೆ ಕರ್ಕೊ ಹೋದ್ನಿ ಅಂದ್ರೆ 1,000 ರೂಪಾಯಿ ಸಾಕು. ಹೌದು. ಬೇರೆಯವ್ರಿಗೆಲ್ಲ ಅಂದ್ರೆ ಒಂದು 10,000 ಬೇಕು ಇವಾಗ. ನಾವೆಲ್ಲ ಕ್ಯಾಬಲ್ಲೆಲ್ಲ ಕರ್ಕೋತೀವಲ್ಲ, ಅವರೆಲ್ಲ ಮಾಡಿರ್ತಾರೆ ಮಿನಿಮಮ್. ಒಬ್ರಿಗೆ 2,500 ಸಾವಿರ ಇರುತ್ತೆ ಮಿನಿಮಮ್. ಹೌದೌದು. ಈ ಪಬ್ಬಿಗೆ ಹೋಗೋದು ಹೌದೌದು. ಅವರಿಗೆ 2,500 ಸಾವಿರ ಮಿನಿಮಮ್ ಇದ್ದೇ ಇರುತ್ತೆ. ನೀವು ಇದೇ ಕೆಲಸ ಮಾಡ್ತೀನಿ ಅನ್ಕೊಂಡ್ ಮಾಡಿದ್ದ ಅಥವಾ ಬೇರೆ ಏನೋ ಆ ಕನ್ಸ್ ಕಟ್ಟಿ ಇದನ್ನ ಮಾಡ್ತಾರದ? ಇಲ್ಲ ಮೇಡಮ್, ನಮಗೇನು ಕನ್ಸಿಲ್ಲ. ಡ್ರೈವಿಂಗ್ ಕಲಿತೆ, ಇದನ್ನೇ. ಏನು ಓದಿದ್ದೀರಾ? ಸಾರಿ, ಸುಮ್ಮನೆ ಕೇಳ್ತಾ ಇದ್ದೀನಿ ಜನರಲ್ ಆಗಿ. ನಾನು SLC ಮೇಡಮ್, 10th. ಅವಾಗ ಇದಕ್ಕೆ ಅಷ್ಟೇ ಲಾಸ್ಟ್. ಸಖತ್ತು. SSLC ಮಾಡಿದಾರಂತೆ ಪರಮೇಶ್ ಅವರು. ಏನೋ ಬೇಕು, ಎಕ್ಸ್ಟ್ರಾ ಬೇಕು ಅನ್ನೋ ಹುಡುಕಾಟದಲ್ಲಿ ನೆಮ್ಮದಿನ ಕಳ್ಕೊಂತ ಇದೀವಿ. ಬೇಕಾಗಿರೋದು ಎಷ್ಟಾದ್ರೂ ದುಡಿಗುರು, ಬೇಕಾಗಿರೋದು ನೆಮ್ಮದಿ ಅಲ್ವಾ? ಮಲಗಿದ ತಕ್ಷಣ ಒಂದೊಳ್ಳೆ ನಿದ್ದೆ, ತಿನ್ನಕ್ಕೆ ಒಂದೊಳ್ಳೆ ಊಟ, ಇಷ್ಟಕ್ಕೆ ಪೇಚಾಡ್ತಾ ಇರೋದು ಎಲ್ಲರೂ. ಅದು ಎಕ್ಸ್ಟ್ರಾಡಿನರಿ ಆಗಿ ಮಾಡ್ಕೋಬಾರ್ದು, ಇರೋದ್ರಲ್ಲಿ ಖುಷಿ ಆಗೋದಿಲ್ಲ ಬಿಡಿ ಮೇಡಮ್. ನನ್ನ ಫ್ಯಾಮಿಲಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಸಾಕು. ಖುಷಿಯಾಗಿರ್ಬೇಕು ಸರ್, ಇರೋದು ಇಷ್ಟೇ ಲೈಫು. ಈಗೆಲ್ಲಿ ಏನು ಗ್ಯಾರಂಟಿ ಇಲ್ಲ. ನಾವೀಗ ಹೋಗ್ತೀವಿ ಅನ್ನೋದು ಗ್ಯಾರಂಟಿ ಇದೆಯಾ? ಅದೇನೆ, ಇವಾಗ ಈ ಕ್ಷಣ ಅಷ್ಟೇ. ನಾನು ಸರಿಯಾಗಿ ಓದ್ತಿದ್ರು ಇನ್ನೊಬ್ಬ ಸರಿಯಾಗಿ ಬರ್ಬೇಕಲ್ಲ. ಅದೇ ಚೆನ್ನಾಗಿ, ಕರೆಕ್ಟ್ ಚೆನ್ನಾಗಿ ಹೇಳಿದ್ರಿ. ಬೆಂಗಳೂರು ಟ್ರಾಫಿಕ್ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಏನ್ ನೋಡಿ, ಅದ್ರ ಬಗ್ಗೆ ಹೇಳಂಗಿಲ್ಲ. ರೂಢಿ ಆಗ್ಬಿಟ್ಟಿದೆ ನಮ್ಮ ಬೆಂಗಳೂರು, ನಮ್ಮ ಟ್ರಾಫಿಕ್. ಅಲ್ಲ, ಅದು ನಾವು ತಂದಿರೋದು ಭಾಗ್ಯ ಇದು. ಹೌದೌದು. ಈಗ ನಾನು ಕಲ್ತ್ಬಿಟ್ಟಿನಿ ಕಸ್ಬಾ. ಈಗ ನಾನು ಡ್ಯೂಟಿ ಮಾಡಕ್ ಬರಲೇಬೇಕು, ಇಲ್ಲಾಂದ್ರೆ ನನಗೆ ವಿಧಿ ಇಲ್ಲ. ಟ್ರಾಫಿಕರ್ ಇರಲಿ ಏನಾರು ಇರಲಿ, ನಾನು ಡ್ಯೂಟಿ ಮಾಡಲೇಬೇಕು. ಅದು ಈ ಮಿಡಲ್ ಕ್ಲಾಸ್ ನಾವೆಲ್ಲ ಇದೀವಲ್ವಾ, ಈಗ ನಮಗೆಲ್ಲ ಒಂದು ಆಸೆ ಇರುತ್ತೆ, ಒಂದು ಸ್ವಂತ ಮನೆ ಕಟ್ಕೋಬೇಕು, ಅದೆಲ್ಲ ಇದೆ. ಅದು ಬಿಟ್ಟು ಅದಕ್ಕಿಂತ ಒಂದು ಸ್ಟೆಪ್ ಮೇಲೆ ಹೋಗ್ಬೇಕಂತ ಪೇಚಾಡ್ತಾ ಇರ್ತೀವಿ. ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಅದೇ ಅನ್ಸುತ್ತೆ, ಏನು ಮಾಡ್ತೀರಾ, ಎಟ್ಗಲ್ವಲ್ಲ. ಈಗ ನಮ್ಮ ದುಡಿಮೆಗೆ ನಾನು 1 ಕೋಟಿ ರೂಪಾಯಿ ಮನೆ ಕಟ್ಬೇಕು ಅಂದ್ರೆ ಆಗಲ್ಲ. ನಮ್ಮ ಕಾಸಿಗೆ ಇದ್ದಷ್ಟು ಕಾಲು ಚಚ್ಚಬೇಕು. ನಮ್ದು ಏನು ಬೆಂಗಳೂರಲ್ಲೇ ಇರಲ್ಲ, ಸ್ವಲ್ಪ ದಿವಸ ಅಷ್ಟೇ. ನಾನು ಬಂದೆಲ್ಲ 23 ವರ್ಷ ಆಗಿದೆ. ಓ, ಬೆಂಗಳೂರಿಗೆ. ಅರೆ, ನೀವು ಹಾಸನ್ ಮತ್ತೆ ನಿಮ್ಮ ಊರಿಗೆ ಹೋಗ್ಬಿಡ್ತೀರಾ? ಹೋಗ್ತೀನಿ ಇನ್ನೊಂದು 5 years. ನೀವೇನು ಹೇಳ್ತೀರಾ ಬೆಂಗಳೂರು ಬಗ್ಗೆ? ಈಗ ಬೆಂಗಳೂರಲ್ಲಿ ಇದ್ದು ದುಡಿದು ಮತ್ತೆ ಹಾಸನ್ಗೆ ಹೋಗ್ತೀರಲ್ವಾ, ಬೆಂಗಳೂರನ್ನ ಮಿಸ್ ಮಾಡ್ಕೊಳಲ್ವಾ? ನಾರ್ಮಲ್ ಅದು. ಅಲ್ಲ, ಬೆಂಗಳೂರು ಬಗ್ಗೆ ಏನಾರ ಹೇಳಕ್ ಇಷ್ಟಪಡ್ತೀರಾ ಅಂತ? ಏನು ಹೇಳೋದಂತ ಹೇಳಿ ಅಂದ್ರೆ ನೋಡಿ, ಎಷ್ಟು ಜನಕ್ಕೆ ನಮ್ಮ ಬೆಂಗಳೂರು ಅಲ್ಲಲ್ಲ, ಅದು ಬಿಡಿ, ಅದು ನಮ್ಮ ಬೆಂಗಳೂರು ಇನ್ನು ಎಷ್ಟೋ ಜನ ಬಂದ್ರು ಸಾಕೇಳುತ್ತೆ ಅಲ್ವಾ? ಈಗ ಇಲ್ಲಾಂದ್ರೆ ಅದ್ರ ಬಗ್ಗೆ ಎಷ್ಟು ಖುಷಿ ಅನ್ಸುತ್ತೆ. ಖುಷಿ ಬಿಡಿ. ಇಲ್ಲಾಂದ್ರೆ ಭಾಗ್ಯರೆಲ್ಲ ಬಂದು ಜೀವನ ಮಾಡಕ್ ಆತಿಲ್ಲ ಮೇಡಮ್ ಇಲ್ಲಿ. ಹೌದೌದು. ಅಂದ್ರೆ ಅಲ್ಲೇ ಊರಲ್ಲೇ ಇದ್ಕೊಂಡು ಎಷ್ಟು ಕಷ್ಟ ಪಡ್ತಾರೆ. ನಮ್ಮ ಬೆಂಗಳೂರು ಒಳ್ಳೆ ತಾಯಿ ತರ ಎಲ್ಲಾರನ್ನು ಬನ್ನಿ ನಾನ್ ಸಾಕ್ತೀನಿ ಐತೆ, ಜಾಸ್ತಿ ಆಗಿ ಹೋಗ್ತಾ ಇದೆ. ಈ ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರೋರ್ಗೆ ಬೇಜಾರಾಗ್ತೈತೆ. ಇದು ಬೆಂಗಳೂರು ಎಷ್ಟೋ ಜನ ಬಂದ್ರು ಬೇಡ ಅನ್ನಲ್ಲ. ಅದೇ ಈಗಲೂ ನಾವು ಡೈಲಿ ನೋಡ್ತಿಲ್ಲ ರೈಲ್ವೆ ಸ್ಟೇಷನ್ಲೆಲ್ಲ ಸಾವಿರಾರು ಜನ ಬರ್ತಾರೆ. ನಾನು ಹಂಗೆ ಅನ್ಕೊಳ್ತೀನಿ, ಎಲ್ಲಿದೆ ಜಾಗ, ಎಲ್ಲೆಲ್ಲಿ ತುಂಬ್ಕೈತೆ ಇದಪ್ಪ. ಜಾಸ್ತಿ ಜನ ಆಗೋಗ್ತಾ ಇದಾರೆ ನಮ್ಮ ಬೆಂಗಳೂರಲ್ಲಿ. ಬೆಂಗಳೂರವ್ರಿಗೆ ಜಾಗ ಇಲ್ಲ, ಬರೀ ಬೇರೆಯವರೇ ತುಂಬ್ಕೊಂಬಿಟ್ಟವ್ರೆ. ಖುಷಿ ಜೊತೆಗೆ ಬೇಜಾರು ಕೂಡ ಇದೆ. ಒಂದ್ಸರಿ ಬೇಜಾರಾಗುತ್ತೆ, ಯಾಕೆ ಬೇಕು ಈ ಊರಲ್ಲಿ. ಊರ ಕಡೆ ಹೆಂಗೆ ಗೊತ್ತಾ ಮೇಡಮ್, 6 ತಿಂಗಳು ನಾವು ಕೆಲಸ ಮಾಡಿದ್ರೆ 6 ತಿಂಗಳು ಆರಾಮಾಗಿರ್ಬೇಕು. ಈಗ ನೋಡಿ, ಜನವರಿಯಿಂದ ಸ್ಟಾರ್ಟ್ ಆದ್ರೆ ಮಾರ್ಚ್ ಏಪ್ರಿಲ್ ತನಕ ಫುಲ್ ರೆಸ್ಟೇ. ಜನಗಳಿಗೆ ಅಲ್ಲಿ ಏನು ಕೆಲಸ ಇಲ್ಲ, ಆರಾಮಾಗಿ ಅಷ್ಟೇ. ನೆರಳಲ್ಲಿ ದನ ಗಿನ ಕಟ್ಟ ಹಾಕ್ಯಂದು ಮೇವು ಹಾಕ್ಯಂದು ಊಟ ಮಾಡಿ ಮಂಕಿ ಅಷ್ಟೇ. ಈ ಮಾರ್ಚ್ ಮೇಲೆ ಮಳೆ ಬೀಳುತ್ತಲ್ಲ, ಅವಾಗ ಒಂದು 6 ತಿಂಗಳು ಸ್ಟಾರ್ಟ್ ಆಗಿಬಿಡುತ್ತೆ ಕೆಲಸಗಳು. ಹಂಗೆ ಒಳ್ಳೇದಲ್ವಾ? ಅದೇ ಒಂಥರ ಅದೊಂಥರ. ಒಂದೊಂದ್ಸತಿ ಆ ಜೀವನ ಚಂದ, ಒಂದೊಂದ್ಸತಿ ಇಲ್ಲಿ ಆ ಊರಿಗೆ ಹೋದ್ರೆ ಹೆಂಗ್ ಗೊತ್ತಂದ್ರೆ ಇಷ್ಟು ದುಡಿಯಕ್ ಆಗಲ್ಲ. ಅದೇ ಜಮೀನಲ್ಲಿ ಏನಾರ ಚೆನ್ನಾಗಿದ್ದು ದುಡಿದ್ರೆ ದುಡಿಬೇಕು. ಕಷ್ಟ ಅಲ್ಲಿ ಫುಲ್ ಡೇ ಎಲ್ಲ ಕಡೆ ಕಷ್ಟನೇ, ಎಲ್ಲ ಕೆಲ್ಸನೂ ಕಷ್ಟನೇ. ಈಗ ನಿಮ್ಗೆ
ಡ್ರೈವಿಂಗ್ ಬರುತ್ತೆ, ನಿಮ್ಗೆ ಅದು ರೂಢಿ ಆಗಿದೆ. ಈಗ ನಾನು ಕೊಟ್ರೆ ಕಷ್ಟ ಅಲ್ವಾ, ದಿನ ದುಡಿ ಅಂತ ಬಿಟ್ರೆ ನನಗೆ ಅಯ್ಯಯ್ಯೋ ಅನ್ಸುತ್ತೆ. ಟ್ರಾಫಿಕ್ ಅಯ್ಯಪ್ಪ ಹೆಂಗ ಓಡಿಸೋದು ಅನ್ಸುತ್ತೆ. ಅಲ್ಲ ಹಂಗೆ ಆಗೋದು ಈಗ ಎಲ್ಲರೂ ಹೇಗೆ ನೋಡಿ, ನಿಂತ ಕಾರ್ ಇದ್ರು ನೀವು ಕಾರಲ್ಲಿ ಬರಲ್ಲ. ಹಂಗೆ ಇದೇ ತಾನೇ ಕಾರು. ಕಾರಿದೆ. ಯಾಕೆ ಬರಲ್ಲ ಹೇಳಿ ನೀವು? ಯಾಕೆ ಬರಲ್ಲ ಅಂದ್ರೆ ಓಡ್ಸಕ್ ಬರಲ್ಲ. ಓಡ್ಸಕ್ ಬರೋದು ಒಂದಲ್ಲ, ಟ್ರಾಫಿಕ್ಕು ಬೇಡ ಬಿಡಪ್ಪ, ಯಾರಿಗೆ ಬೇಕು ಅಂತ. ಹೌದು, ಮೋಸ್ಟ್ ಆಫ್ ದ ಪೀಪಲ್ ಹಂಗೆ. 100%ಅಲ್ಲಿ 70% ಬೆಂಗಳೂರು ಅದೇ ಜೀವನ. ಹೌದು, ಹುಟ್ಟಿದ್ದವರು ನೆಮ್ಮದಿಯಾಗಿ ಅವ್ರೆ ಅಂತ ಹೇಳೋಕ್ಕಲ್ಲ ಎಲ್ಲಾರನ್ನೂ. ಸಾಧ್ಯನೇ ಇಲ್ಲ, ಅದಂತೂ ಸಿಕ್ಕಾಪಟ್ಟೆ ಸುಳ್ಳು. ಅಲ್ಲ ನಾನು ನೋಡಿದ ಮಟ್ಟಿಗೆ ಒಬ್ಬೊಬ್ರಿಗೆ ಪಾಪ ಕೋಟಿ ಗಟ್ಟಲೆ ಇರುತ್ತೆ, ನೆಮ್ಮದಿ ಇರಲ್ಲ ಅವರು. ಹೌದು ಹೌದು. ಇಲ್ಲ ಮಗ ಚೆನ್ನಾಗಿರಲ್ಲ, ಇಲ್ಲ ಮಿಸ್ಸಸ್. ಈ ದುಡ್ಡು ಇಂಪಾರ್ಟೆಂಟಾ ಅಥವಾ ಈ ನೆಮ್ಮದಿ ಲೈಫ್ ಇಂಪಾರ್ಟೆಂಟ್? ನೆಮ್ಮದಿ ಇಂಪಾರ್ಟೆಂಟ್. ದುಡ್ಡು ಏನು ಮಾಡಕ್ಕೆ, ದುಡ್ಡು ಬೇಕಷ್ಟೇ. ನಾನು ಹೇಳ್ತಿಲ್ವಾ, ಬಳಕೆಗೆ ದುಡ್ಡು ಬೇಕಷ್ಟೇ. ನಮಗೆ ಎಷ್ಟು ನನ್ನ ಫ್ಯಾಮಿಲಿ, ನಾನು ಏನು ಆಗಲಿ ನಿಮಗೆ, ನನ್ನ ಫ್ಯಾಮಿಲಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ದುಡ್ಡು ಬೇಕು. ಮತ್ತು ಇದು ಕಮ್ಮಿ. ನಿಮ್ಗೇನು ಈ ಕೊರಗು ಬೇಜಾರು ಜೀವನದಲ್ಲಿ ಇದು ಮಾಡಲಿಲ್ಲ ಹಿಂಗಾಗ್ಲಿಲ್ಲ ಅಂತ ಏನು ಬೇಜಾರಿಲ್ವಾ? ಇಲ್ಲ ಇಲ್ಲ ಇಲ್ಲ, ಏನಕ್ಕೆ ಮೇಡಮ್ ಬೇಜಾರು? ಅಯ್ಯೋ, ಇವತ್ತು ಇರ್ತೀವಿ ನಾಳೆ ಹೋಯ್ತಾ ಇರ್ತೀವಿ, ಅದಕ್ಕೆ ಬೇಜಾರು ಮಾಡ್ಕೊಂಡು ಜೀವನ ಮಾಡೋಕೆ ಹೋದರೆ ಲೈಫೇ ಬೇಜಾರಾಗಿ ಹೋಗ್ಬಿಡುತ್ತೆ. ಕರೆಕ್ಟ್. ನಾನು ಈ ಥರ ಏನು ಗೊತ್ತಾ ಸರ್, ನಾವು ಮಾತಾಡಿಸ್ತಾ ಇರ್ತೀವಿ ಹಿಂಗೆ, ನಾನು ಮಾತಾಡಿಸ್ತೀನಿ. ಈಗಿನ ಜನಕ್ಕೆ ಪಕ್ಕದ ಮನೆಯಲ್ಲೇ ಇರೋರು ಮಾತಾಡಲ್ಲ. ಅವಾಗೆಲ್ಲ ವಟಾರ ಅಂತೆ, ಅಂದರೆ ಅಕ್ಕಪಕ್ಕದ ಮನೆಯವರೇ ಫ್ಯಾಮಿಲಿ ಥರ ಆಗ್ಬಿಡ್ತಿದ್ರು. ಇವಾಗಿಲ್ಲ ಬಿಡಿ. ಈಗ ಹಲೋ ನಮಸ್ತೆ ಅನ್ನೋದಕ್ಕೂ ಅಳ್ತಾರೆ. ಹಂಗಾಗೋಗಿದೆ. ಎಲ್ಲರೂ ನಮ್ಮವರು ಅಂತ ಫೀಲೇ ಇಲ್ಲ ಯಾರಿಗೂ. ಯಾಕಪ್ಪ ಬೇಕು ನಮಗೆ? ಈಗ ಮೊದಲಿತ್ತು ಮೇಡಮ್, ಒಂದು 10 years ಒಂದು 15 years ಬ್ಯಾಕ್ ಇತ್ತು ಫ್ರೆಂಡ್ಶಿಪ್ಪು, ನಮ್ಮವ್ರದ್ದು ಅದು ಹಾಗೆ ಹೀಗೆ ಅಂತ. ಈಗ ನನಗೆ ನಾನೇ ನಿಜವಲ್ಲೂ ನಾನು ನೋಡಿದ ಮಟ್ಟಿಗೆ ನನಗೆ ನಾನು ಚೆನ್ನಾಗಿದ್ರೆ ಸಾಕು. ಈಗ ಸದ್ಯಕ್ಕೆ ಅದೇ ಒಳ್ಳೇದು ಅನ್ಸುತ್ತೆ. ಅಲ್ಲ ಈಗಿನ ವಾತಾವರಣದಲ್ಲಿ ಹೆಲ್ಪ್ ಮಾಡೋ ಕಷ್ಟ ಇದೆ, ಹೆಲ್ಪ್ ಮಾಡೋದು ಕಷ್ಟ ಇದೆ, ಹೆಲ್ಪ್ ಮಾಡಿಸೋದು ಕಷ್ಟ ಇದೆ. ಹೆಲ್ಪ್ ಮಾಡಿ ಎಲ್ಲಿ ಸಿಗಾಕೈತೀವೋ ಏನು ಕೈತೀವೋ. ಅದೇ ಒಳ್ಳೇದು ಮಾಡಿ ಬರೀ ಕೆಟ್ಟದೇ ಆದರೆ ಯಾರು ಮಾಡಕ್ ಬರ್ತಾರೆ ಒಳ್ಳೇದನ್ನ? ಸೂಪರ್. ಸೊ ಇವಾಗ ಜರ್ನಿ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಒಂದು 22 ನಿಮಿಷ ಅಲ್ಲಿ ಹೋಗಿ ಡ್ರಾಪ್ ಆದಮೇಲೆ ಕಂಟಿನ್ಯೂ. ನೀರು ಬರ್ತಲ್ಲ ಇದಾ? ಓಪನ್ ಮಾಡೋವಾಗಲೂ ಏನೋ ಸೌಂಡ್ ಆಯಿತು. ಈಗ ಸರ್ರು ಅಂಕಲ್ ಆಗಿದ್ರು ನನಗೆ ಬರೋದ ಖುಷಿ ಆಯಿತು. ಬರ್ತೀವಿ. ಏನೋ ಬಿಟ್ನಾ? ಏನೂ ಇಲ್ಲ ಅಲ್ಲ, ಅದು ಮರ್ತೋಗ್ತೀನಿ ಪ್ರೆಗ್ನೆನ್ಸಿಲೆಲ್ಲ. ಹಾಂ, ಅವರು ಅಂಕಲ್ ಹೇಳ್ತಾ ಇದ್ರು, ಏಯ್ ಸೀರೆ ಅಂಗಡಿ ಎಲ್ಲಿ ಬರುತ್ತೋ? ಇದು ಲಕ್ಷ್ಮಿ ಸಿಲ್ಕ್ಸು ಮುಂದೆನಾ? ಒಳಗಡೆ ಹೋಗ್ಬೇಕಾ? ಹಾಂ ಹಾಂ ಹಾಂ, ಸರಿ ಥ್ಯಾಂಕ್ಸ್ ಅಂತ. ಅವನಿಗೂ ಕೊಡೋ ಪಾಪ. ಬನ ಕೊಡಿಸ್ಲಾ? ಬನ ಕೊಡಿಸ್ತೀನಿ ಬಾ. ಏ ಬಾರ, ಪರವಾಗಿಲ್ಲ ಬಾರಲ್ಲಿ ಬಾರ. ಎಲ್ಲೈತ ಅಂಗಡಿ? ದವಳ ತಗೋಬೇಕು ಐಸ್ ಕ್ರೀಮ್ನೇ. ಅಯ್ಯೋ ಹ್ಞೂ ಕಣೋ, ಚಿಲ್ಲರೆ ತಗೊಬಂದಿದ್ದೆ, ಬಿದೋಗಿದೆ. ಸರಿ ಬಾ, ಅಲ್ಲೇ ಹೋಗೋಣ ಬಾ. ಓ ಅಲ್ಲಿ ಬೇಕ್ರಿಲಿ ಸಿಗುತ್ತಾ? ಓ ಆ ಅಂಗಡಿ ಇಲ್ಲಿ ಸಿಗಲ್ವಾ? ಓ ಸರಿ. ಐಸ್ ಕ್ರೀಮ್ ಎಲ್ಲ ಜಾಸ್ತಿ ತಿನ್ನಬಾರ್ದು ಗೊತ್ತಾ? ಕಳ್ಳ. ಒಂಥರ ಬ್ಯೂಟಿಫುಲ್ ಲೈಫ್ ಅನಿಸುತ್ತೆ. ಎಲ್ಲಾರನ್ನೂ ಹೋಗಿ ಮಾತಾಡಿಸ್ಕೊಂಡು ಖುಷಿ ಅನಿಸುತ್ತೆ. ಏನಮ್ಮ? ಏನು? ಯಾರ್ದು? ಹಾಂ ಹಾಂ, ಹೌದಾ? ಬ್ಯೂಟಿಫುಲ್ ಆಗಿಲ್ಲ ಲೈಫು ಅಂತ್ಯಾ? ಕಷ್ಟ. ಅಯ್ಯೋ ದೇವ್ರೆ, ಏನೋ ಹೇಳ್ತಾ ಇದೀಯ ನೀನು? ರಿಯಲ್ ಆಗು ಬ್ಯೂಟಿಫುಲ್ ಇಲ್ಲ ಲೈಫ್ ಹಂಗಂದ್ರೆ. ಲೋ ಈಗಲೇ ಹಿಂಗೆ ಅಂದ್ಬಿಟ್ರೆ ಹೆಂಗೋ? ಹಾಂ, ಏನು ತಗೊತೀರೋ? ನಾನು ಒಂದು ತಗೊತೀನಿ ಕಣೋ.
ರೂಪಾಯಿದು ಅಲ್ಲಿ 100 ರೂಪಾಯಿದು ನಿಂಗೆ ಯಾವ್ದು ಬೇಕೋ ತಗೊಳ್ಳೋ. ಇದು ಕೊಡಿ. ನಿಂಗೇನು ಬೇಕೋ ನೋಡ್ದಾ? ಅವನು ಆಲ್ರೆಡಿ ತಿಂತಿದ್ದಾನೆ ಅಂತೆ. ಇನ್ನೊಂದೇನಾದ್ರು ಬೇಕಾ? ಅಲ್ಲ ನಿನಗೇನು ಬೇಕು ಹೇಳ, ಕೊಡಿಸ್ತೀನಿ. ಸಾಕಾ? ಸಾಕೇನು? ಚಿಕ್ಕದು ತಗೋ. ಆಯ್ತು, ಪೇ ಮಾಡ್ತೀನಿ. ಲೈಫ್ ಬ್ಯೂಟಿಫುಲ್ ಇಲ್ಲ ಹಂಗಂದ್ರೆ ನನಗೂ ಹಂಗೆ ಅನಿಸುತ್ತೆ ಕಣೋ. ಅರೆ ಲೈಫ್ ಬ್ಯೂಟಿಫುಲ್ ಆಗಿದೆ ಕಣೋ, ಎಲ್ಲರೂ ಹಂಗೆ ಇರಲ್ಲ. ಬೇರೆಯವ್ರು ಹೆಲ್ಪ್ ಮಾಡೋರೆಲ್ಲ ನೋಡಿಲ್ವ ನೀನು? ಹುಷಾರು ಕಣೋ, ಕೈ ಹಿಡ್ಕೊಳ್ಳೋ. ಏನು ನಿನ್ನ ಹೆಸರು? ನಿನ್ನ ಹೆಸರೇನು? ಪ್ರಣವ್. ಪ್ರಣವ್, ನೀನು ಚಪ್ಪಲಿ ಹಾಕೊಂಡು ಓಡಾಡ್ಬೇಕಲ್ವಾ? ಹಾಂ, ಇಲ್ಲೆಲ್ಲ ನೋಡು ಗಲೀಜಿರುತ್ತೆ. ಚಪ್ಪಲಿ ಹಾಕೊಂಡು ಓಡಾಡ್ರೋ ಪ್ಲೀಸ್. ಸರಿನಾ? ಎಲ್ಲಿ ಮನೆ ನಿಮ್ಮದು? ಸ್ಕೂಲ್ ಇವತ್ತು ಹಾಫ್ ಡೇನಾ? ಅಯ್ಯಪ್ಪ, ನೀನು ಈಗಲೇ ಜೀವನ ಎಲ್ಲ ಬೇಸರ ಮಾಡ್ಕೊಬಿಡ್ಬೇಡ, ಚೆನ್ನಾಗಿ ಓದು. ಫಿಲಮ್ ಎಲ್ಲ ನೋಡ್ತೀಯ ನೀನು? ನೋಡಿ, ಜಾಸ್ತಿ ನೋಡೋಣ. ನೀನು ನನ್ನ ನೋಡಿಲ್ವ ಎಲ್ಲೋ? ಒಂದ್ಸಲಿ ಕಮಲಾನಗರದಲ್ಲಿ ಅಷ್ಟೇ ನೋಡಿದ್ನಿ. ನನ್ನನ್ನ? ಏಯ್, ನನ್ನನ್ನೆಲ್ಲ ನೋಡಿ ನಿಜ ನೋಡಿದ್ಯಾ? ಕಮಲಾನಗರಲ್ಲಿ ನೋಡಿದ್ಯಾ? ನನ್ನ ವೀಡಿಯೋಸಲ್ಲೆಲ್ಲ ನೋಡಿಲ್ವ ನೀನು? ನೋಡಿದ್ಯಾ? ಸರಿ ಆಯಿತು, ನಾನು ಸೀರೆ ಅಂಗಡಿಗೆ ಹೋಗ್ತೀನಿ. ಬಾಯ್. ಹುಷಾರು. ಇಲ್ಲೇ ಮೇಲ್ಗಡೆ ರೆಸ್ಟ್ ರೂಮ್ಗೆ ಹೋಗಕ್ಕೆ ಬಂದಿದ್ದೆ. ಸಕ್ಕತ್ತಾಗಿತ್ತು. ಹುಡುಗನ ಮೀಟ್ ಆಗಿದ್ದು, ಡ್ರೈವರ್ ಅಂಕಲ್ ಜೊತೆ ಮಾತಾಡಿದ್ದು ಎಲ್ಲ ಚೆನ್ನಾಗಿತ್ತು. ನನಗಂತೂ ಬೇಸಿಕಲಿ ಐ ಆಮ್ ಲೈಕ್ ದ್ಯಾಟ್. ಅದು ಸ್ಕೂಲ್ ಕಾಲೇಜ್ ಡೇಸಲ್ಲಂತೂ ಸಿಕ್ಕಾಪಡೆ ಜಾಸ್ತಿ. ಈಗೆಲ್ಲ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಓಕೆ, ಈಗ ಸೀರೆ ಅಂಗಡಿಗೆ ಬಂದಿದ್ದೀನಿ. ಇದು ವಿಸ್ಕೋಸ್ ಫ್ಯಾಬ್ರಿಕ್ಕು. ಈಗ ನಾನು ಲಕ್ಷ್ಮೀ ಸಿಲ್ಕ್ಸಲ್ಲಿದ್ದೀನಿ. ಆ್ಯಕ್ಚುಲಿ ಸೆಲೆಕ್ಟ್ ಮಾಡಿದೆ ಒಂದು ಸ್ಯಾರಿ. ಅದ್ರ ಮಧ್ಯದಲ್ಲಿ ನಾನು ಊಟ ಮಾಡಿಲ್ಲ ಅಂತ ಹೇಳಿದೆ, ಏನಾದ್ರು ಆರ್ಡ್ರ್ ಮಾಡೋಣ ಅಂತ. ಆದರೆ ಅವರು ಮನೆಯಿಂದನೇ ಊಟ ತಂದುಕೊಟ್ಟಿದ್ದಾರೆ. ಎಲ್ಲೆಲ್ಲಿರುತ್ತೆ ಅನ್ನೋದ್ರು ಐ ಆಮ್ ಸೋ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಊಟ ಮಾಡ್ಕೊಂಬರ್ತೇನೆ ನಾನು. ನೋಡಿ, ಐ ಫೀಲ್ ಸೋ ಹ್ಯಾಪಿ, ಐ ಫೀಲ್ ಸೋ ಬ್ಲೆಸ್ಡ್, ಐ ಫೀಲ್ ಸೋ ಗ್ರೇಟ್ಫುಲ್. ಮನೆ ಊಟ ಎಲ್ಲಿಂದ ಎಲ್ಲಿಗೆ ನೋಡಿ, ಸುಮ್ಮನೆ ನಾನು ಐ ಆಮ್ ಸೋ ಹ್ಯಾಪಿ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. ಅಮ್ಮ ಮಾಡಿಕೊಟ್ಟಿರೋದು, ಅವ್ರ ತಾಯಿ. ನಾನು ಹೇಳಿದೆ ಏನಾರ ಲೈಟಾಗಿ ಏನಾದರೂ ಆರ್ಡ್ರ್ ಮಾಡಿಕೊಡಿ, ಅಲ್ಲಿ ಪೇ, ತಿನ್ಕೊಂಡು ಬಿಡ್ತೀನಿ, ಹೊಟ್ಟೆ ಹಸು ಬೇರೆ ಬೇಡ ಅಂತ. ಸೊ ಅವ್ರ ಮನೆಯಿಂದನೇ ತರಿಸ್ಕೊಡ್ತೀನಿ ಮೇಡಮ್ ಅಂದರು. ನೋಡಿ, ಇದು ಸ್ಯಾರಿ ಫೋಲ್ಡಿಂಗ್ ಮಾಡೋದು. ಲಾಟ್ಸ್ ಆಫ್ ಡಿಸ್ಕಷನ್, ಲಾಟ್ಸ್ ಆಫ್ ನಾಲೆಡ್ಜ್. ಎಷ್ಟೊಂದು ತಿಳ್ಕೊಂಡೆ. ಆ್ಯಕ್ಚುಲಿ ಇಟ್ ವಾಸ್ ಅ ಗುಡ್ ಡೇ. ಲಾಟ್ ಅಬೌಟ್ ಸ್ಯಾರಿ. ಆ್ಯಂಡ್ ಈಗ ಕ್ಯಾಬ್ ಸಿಗಲೇ ಇಲ್ಲ ನನಗೆ. ಸೊ ಇವಾಗ ಸಿಕ್ತು. ಈಗ ಹೊರಟಿದ್ದೀನಿ, ಆನ್ ದ ವೇ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ಐ ಟುಕ್ ಅ ವೆರಿ ನೈಸ್ ಸ್ಯಾರೀಸ್. ತುಂಬ ಖುಷಿ ಆಯಿತು. ಒಳ್ಳೆ ಸೀರೆ ತೊಗೊಂಡೆ ನಾನು. ಆ್ಯಂಡ್ ನೆಕ್ಸ್ಟ್ ಶೂಟಿಗೆ ಅದು ತೊಗೊಂಡಿರೋದು ಆ್ಯಕ್ಚುಲಿ. ಸೊ ಅದನ್ನು ವೇರ್ ಮಾಡಿದಾಗ ನಿಮಗೆ ಹೇಳ್ತೀನಿ, ಇದೇ ಸೀರೆನ ನಾನು ಅವತ್ತು ತೊಗೊಳಕ್ಕೆ ಹೋಗಿದ್ದು ಅಂತ. ಅಲ್ಲಿವರೆಗೂ ಸರ್ಪ್ರೈಸ್. ಮನೇಲಿ ಫಿಲಮ್ ನೋಡ್ತಾ ಇದ್ರಾ? ಈಗ ಊಟ ಮಾಡ್ತಾ ಇದ್ದೀವಿ. ಸಖತ್ತಾಗಿತ್ತು ಬಿರಿಯಾನಿ. ಪ್ರತೀಕ್ ಅವರು ಫಿಲಮ್ ನೋಡ್ತಾ ಇದ್ದಾರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಸಿಗೋಣ. ಸಿ ಯು ಆಲ್, ಬಾಯ್.